ಹೆಸರೇ ಹೇಳೋ ಹಾಗೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಇದು ಹುಟ್ಟಿದ್ದು ಭಾಳ ವಿಶೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ಪತ್ರಕರ್ತರು ಬೈಯೋದು ಆಡ್ಕೊಳ್ಳೋದು ಬಿಟ್ಟರೆ ಏನು ಗೊತ್ತಿಲ್ಲ ಅನ್ನೋ ಒಂದು ಆರೋಪದ ನಡುವೆ ಬೆಂತೊಟ್ಟೋ ಕಾರ್ಯಕ್ರಮ ಮಾಡ್ತಿದ್ದಿದ್ದು ಭಾಳ ಖುಷಿ ಕೊಡ್ತಾಯಿತ್ತು. ಅದು ನಿನ್ನೆ ಮೊನ್ನೆ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮಗಳು ಆಗಲೇ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅದು ಈ ವರ್ಷ ಚಂದನವನದ ಚಂದದ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ನಮ್ಮನ್ನು ಈ ಪ್ರಚಾರಕರ್ತರು ಸಿನಿಮಾ ಪ್ರಚಾರದಲ್ಲಿ ಮಾಧ್ಯಮ ಆಗಿರ್ಬೋದು, ಚಿತ್ರೋದ್ಯಮ ಆಗಿರ್ಬೋದು, ಇದರ ನಡುವೆ ಒಂದು ಸೇತುವೆ ಅಂಥೇಳಿ ಬರೀ ಸೇತುವೆಯಾಗೇ ಬರೀ ಎಲ್ಲರೂ ಓಡಾಡ್ತಾ ಇದ್ದಾರೆ. ಅದು ನಮ್ಮನ್ನು ಯಾರೂ ಗುರುತಿಸಿಲ್ಲ ಇಲ್ಲಿವರೆಗೂ. ಸರ್ಕಾರದ ಗಮನಕ್ಕೆ ಕೂಡ ನಾವು ತೊಗೊಂಬಂದಿದ್ವಿ. ಆದರೆ ಇಷ್ಟು ವರ್ಷ ಯಾರು ಗುರುತಿಸ್ತಾ ಇರೋದನ್ನು ಈ ಚಂದನವನದ ನಮ್ಮ ಗೆಳೆಯರು ಸೇರಿಕೊಂಡು ಗುರುತಿಸಿ ಚಂದನವನದಲ್ಲಿ ಚಂದದ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಥರ ಪ್ರೋತ್ಸಾಹ ಕೊಡೋದ್ರ ಮೂಲಕ ಸೊ ನಿಮಗೆ ನಮ್ಮೆಲ್ಲರ ಪ್ರಚಾರಕರ್ತರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಮಾರಂಭ ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕೆ ನಾವೆಲ್ಲರೂ ಜೊತೆ ಇರ್ತೀವಿ. ನಿಮಗೇನು ಸಹಾಯ ಬೇಕೋ ನಾವು ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ ಅಂತ ಹೇಳ್ತಾ ಹಿರಿಯರೆಲ್ಲರೂ ವೇದಿಕೆಯಲ್ಲಿದ್ದೀರಿ, ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ದೀರಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಚಿತ್ರೋದ್ಯಮ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಇಂಥ ಕೆಲಸಗಳಿಗೆ ಅಂತ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ವೇದಿಕೆ ಮೇಲೆ ಅವಕಾಶ ಕೊಟ್ಟಿದ್ದೀರಿ. ವಿಜಯಕುಮಾರ್ ಬಗ್ಗೆ ಒಂದೆರಡು ಮಾತು. ನಮ್ಮ ಪ್ರಚಾರಕರ್ತರ ಪೈಕಿ ಸ್ಮೈಲಿಂಗ್ ಸ್ಟಾರ್ ಅಂತ ಅಡ್ಡ ಹೆಸರಿಟ್ಟಿದ್ದೀವಿ ಅವ್ರಿಗೆ. ಯಾಕೆಂದರೆ ತುಂಬ ಹೃದಯವಂತಿಕೆ ಇರುವಂಥ ನನ್ನ ಗೆಳೆಯ. ನಾನು ಬಂದು 40 ವರ್ಷ ಆಯಿತು, ಬಂದು 35 ವರ್ಷ ಆಯಿತು. ಆದರೆ 35 ವರ್ಷದಿಂದ ಮೊದಲನೇ ದಿನದಿಂದ ಯಾವ ಥರ ಗೆಳೆತನ, ಪ್ರೀತಿ, ಅಭಿಮಾನ ಇಟ್ಕೊಂಡಿದ್ದಾರೋ ಪ್ರತಿಯೊಬ್ಬ ಪ್ರಚಾರಕರ್ತರದನ್ನು ಪ್ರತಿಯೊಬ್ಬ ಪ್ರಚಾರಕರ್ತರು ನಾವು ಎಲ್ಲರೂ ತಕ್ಕಡಿಲಿ ತೂಕ ಹಾಕಿದ್ರೆ 1 ಗ್ರಾಮ್ ಕೂಡ ಹೆಚ್ಚು ಕಡಿಮೆ ಬರೋಲ್ಲ, ಅಷ್ಟು ಪ್ರೀತಿಯಿಂದ ಇದ್ದೀವಿ. ಸೊ ನನ್ನ ಗೆಳೆಯನಿಗೆ ಸನ್ಮಾನ ಮಾಡಿದ್ದು ಇಡೀ ನಮ್ಮ ಎಲ್ಲ ಪ್ರಚಾರಕರ್ತರಿಗೂ ಸನ್ಮಾನ ಮಾಡಿದಷ್ಟು ಖುಷಿ ಆಯಿತು ನಮಗೆ. ಸೊ ನಿಮಗೆ ಅದು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮಸ್ಕಾರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.